ಶಿರಾದಲ್ಲಿ ಮಲ ಹೊರುವ ಪದ್ಧತಿ ಇನ್ನೂ ಜೀವಂತ. ಶೌಚಗುಂಡಿ ಸ್ವಚ್ಛಗೊಳಿಸಲು ಹೋಗಿ ದಲಿತ ಸಾವು. ಎಸ್, ಮಲ ಹೊರುವ ಪದ್ಧತಿ ಜೀವಂತ ಅಂದ್ರೆ ನಮ್ಗೆ ಮೊದಲಿಗೆ ನೆನಪು ಬರುವುದು ಸವಣೂರು. ಮಲವನ್ನ ಮೈ ಮೇಲೆ ಸುರಿದುಕೊಂಡು ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ರು. ಅದಾದ ನಂತರ ಈ ಮಲ ಹೊರುವ ಪದ್ಧತಿ ಇನ್ನೂ ಜೀವಂತವಾಗಿದೆ ಎಂದು ಹಲವು ಹೋರಾಟಗಳು ನಡೆದಿದ್ವು. ಅದಾದ ಬಳಿಕ ಎಚ್ಚೆತ್ತ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಕ್ಕೆ ಕೂಡ ಮುಂದಾಗಿತ್ತು. ಇತ್ತ ಸರ್ಕಾರ ಮಲ ಹೊರುವ ಪದ್ಧತಿ ನಿರ್ಮೂಲನೆಯಾಗಿದೆ ಅಂತ ಹೇಳ್ತಾ ಇದೆ. ಆದರೆ ಈ ಮಲ ಹೊರುವ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿಲ್ಲ, ಇನ್ನು ಜೀವಂತವಾಗಿದೆ ಅನ್ನೋದಕ್ಕೆ ಇಲ್ಲೊಂದು ಸಾವೇ ಸಾಕ್ಷಿಯಾಗಿದೆ. ಹೌದು, ಶಿರಾ ತಾಲೂಕಿನಲ್ಲಿ ದಲಿತ ವ್ಯಕ್ತಿಯೋರ್ವ ಶೌಚ ಗುಂಡಿಯನ್ನ ಸ್ವಚ್ಛಗೊಳಿಸಲು ಹೋಗಿ ಅಸ್ವಸ್ಥನಾಗಿ ಸಾವನ್ನಪ್ಪಿರುವ ದಾರುಣ ಘಟನೆ ಬೆಳಕಿಗೆ ಬಂದಿದೆ. ತಾಲೂಕಿನ ತವರೆಕೆರೆ ಗ್ರಾಮದ 50 ವರ್ಷದ ದಲಿತ ರಂಗನಾಥ್ ಸಾವನ್ನಪ್ಪಿರುವ ದುರ್ದೈವಿ. ಅದೇ ಗ್ರಾಮದ ಆರೋಗ್ಯ ಇಲಾಖೆಯ ನೌಕರರಾದ ಉಮೇಶ್ ಎಂಬುವವರು ತಮ್ಮ ಮನೆಯ ಶೌಚ ಗುಂಡಿಯನ್ನ ಸ್ವಚ್ಛಗೊಳಿಸಲು ಗುತ್ತಿಗೆಯನ್ನ ನೀಡಿದ್ರಂತೆ. ಮೃತ ರಂಗನಾಥ್ ಗುತ್ತಿಗೆಯಂತೆ ಮೇ 25ರಂದು ಬರಿಗೈಯಿಂದ ಶೌಚಗುಂಡಿ ಸ್ವಚ್ಛಗೊಳಿಸಿ ಮನೆಗೆ ಹಿಂತಿರುಗಿದ್ದಾನೆ. ತದನಂತರ ಮೃತ ರಂಗನಾಥನ ಆರೋಗ್ಯದಲ್ಲಿ ಏರುಪೇರು ಕಂಡುಬಂದಿದೆ. ಕೂಡಲೇ ಮನೆಯವರು ರಂಗನಾಥನನ್ನ ಮೇ 27ರಂದು ಶಿರಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ರಂಗನಾಥ್ನನ್ನ ತುಮಕೂರಿನ ಶ್ರೀದೇವಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಲ್ಲಿಯೂ ಸರಿಯಾದ ಚಿಕಿತ್ಸೆ ಸಿಕ್ಕಿಲ್ಲದ ಕಾರಣ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಮನೆಯವರು ಜೂನ್ 1ರಂದು ರಂಗನಾಥ್ನನ್ನ ಮನೆಗೆ ಕರೆತಂದಿದ್ದಾರೆ. ಇತ್ತ ತೀವ್ರ ಅಸ್ವಸ್ಥಗೊಂಡಿದ್ದ ರಂಗನಾಥ್ ಜೂನ್ 2ರಂದು ಸಾವನ್ನಪ್ಪಿದ್ದಾನೆ. ಇನ್ನು ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಗುತ್ತಿಗೆ ನೀಡಿದ್ದ ನೌಕರ ಉಮೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಸ್ಥಳಕ್ಕೆ ಶಿರಾ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಹಾಗೂ ತಾವರೆಕೆರೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.